ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ಅಕಾಡೆಮಿ. ಸೊ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಆದಂತಹ ಇಂಗ್ಲೀಷ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಇಂಗ್ಲೀಷಿನ ಒಂದು ಸೀರೀಸನ್ನು ಮಾಡಬೇಕು ಅಂತ ಸಾಕಷ್ಟು ಜನ ಇಂಗ್ಲೀಷಿನ ಬಗ್ಗೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಅದರ ಮುಖಾಂತರ ಅದರ ಒಂದು ಅನುಸಾರವಾಗಿ ಒಂದು ಇಂಗ್ಲೀಷ್ ಸ್ಪೆಷಲ್ ಕ್ಲಾಸಸ್ಸು, ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸನ್ನು ಮಾಡಬೇಕು ಅಂತ, ಮತ್ತು ಇನ್ನು ಯಾವ ರೀತಿಯಾದಂತಹ ಕ್ಲಾಸ್ ಮಾಡಬೇಕು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಸೊ ಇದು ಫಿಗರ್ಸ್ ಆಫ್ ಸ್ಪೀಚ್ ರಿಲೇಟೆಡ್ ಆದಂತಹ ಕ್ಲಾಸ್ ಆಗಿರುತ್ತೆ. ಓಕೆ, ಬಹಳನೇ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಒಂದು ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆ ಬರ್ತಾ ಇದೆ ಫಿಗರ್ಸ್ ಆಫ್ ಸ್ಪೀಚ್ ರಿಲೇಟೆಡು. ಸೊ ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ರೈಟ್, ಮೊದಲನೆಯ ಒಂದು ಫಿಗರ್ ಆಫ್ ಸ್ಪೀಚು ಸಿಮಿಲಿ ಅಂತ. ಇದನ್ನು ನಾವು ಕನ್ನಡದಲ್ಲಿ ಉಪಮಾಲಂಕಾರ ಅಂತ ಏನು ಹೇಳ್ತೀವಿ ಅದರ ಒಂದು ಅನುಗುಣವಾಗಿ ಇರುವಂಥದ್ದು. ಏನಪ್ಪ ಹೇಳ್ತಾರೆ ಅಂದರೆ, ಕಂಪೇರ್ಸ್ ಟು ಅನ್ಲೈಕ್ ಥಿಂಗ್ಸ್ ಆ್ಯಸ್ ಯೂಸಿಂಗ್ ಲೈಕ್ ಆರ್ ಆ್ಯಸ್. ಸೊ ನೀವು ಪ್ರಶ್ನೆಯನ್ನು ನೋಡ್ತಾ ಇರಬೇಕಾದ್ರೆ ಲೈಕ್ ಅನ್ನುವ ಪದ, ಆ್ಯಸ್ ಅನ್ನುವ ಪದ ಇದ್ದಲ್ಲಿ ಡೆಫಿನೆಟ್ಲಿ ಅದು ಸಿಮಿಲಿ ಆಗಿರುತ್ತೆ, ಯಾವುದೇ ಒಂದು ಸಂಶಯ ಬೇಡ. ಸೊ ಅದನ್ನು ನಾವು ಉಪಮಾಲಂಕಾರ ಅಂತ ಹೇಳ್ತೀವಿ. ಲೆಟ್ ಅಸ್ ಸೇ, ಇವನು ಹೇಳ್ತಾ ಇದ್ದಾನೆ, ಹರ್ ಐಸ್ ಸ್ಪಾರ್ಕಲ್ಡ್ ಲೈಕ್ ಸ್ಟಾರ್ಸ್ ಇನ್ ದ ನೈಟ್ ಸ್ಕೈ. ನೈಟ್ ಸ್ಕೈನಲ್ಲಿ ಸ್ಟಾರ್ಸ್ ಹೆಂಗೆ ಸ್ಪಾರ್ಕಲ್ ಆಗುತ್ತೋ ಅವಳ ಕಣ್ಣುಗಳಲ್ಲಿರುವ ದೃಷ್ಟಿ ಆ ರೀತಿಯಾಗಿ ಇತ್ತು, ಅದೇ ಅಂತ ಹೇಳ್ತಾ ಇಲ್ಲ, ಆ ರೀತಿಯಾಗಿ ಇತ್ತು ಅನ್ನೋದನ್ನು ನಾವು ಉಪಮಾಲಂಕಾರ ಅಥವಾ ಸಿಮಿಲಿ ಅಂತ ಹೇಳ್ತೀವಿ. ಮೊದಲನೆಯ ಒಂದು ಫಿಗರ್ ಆಫ್ ಸ್ಪೀಚ್. ಮುಂದಿನದು ಮೆಟಫರ್. ಸೆಕೆಂಡ್ ಫಿಗರ್ ಆಫ್ ಸ್ಪೀಚ್ ಬಂದ್ಬಿಟ್ಟು ಮೆಟಫರ್ ಆಗಿರುತ್ತೆ. ದ ವರ್ಲ್ಡ್ ಈಸ್ ಅ ಸ್ಟೇಜ್. ಇಲ್ಲಿ ಲೈಕ್ ಅಥವಾ ಆ್ಯಸ್ ಅನ್ನೋದು ಬರ್ತಾ ಇರಲ್ಲ, ಲೈಕ್ ಅಥವಾ ಆ್ಯಸ್ ಅನ್ನೋದು ಇಲ್ಲಿ ಬರ್ತಾ ಇರೋದಿಲ್ಲ. ಸೇ ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಕಂಪ್ಯಾರಿಸನ್ನ ಮಾಡ್ತಾ ಇರುವಂಥದ್ದು. ಡೈರೆಕ್ಟ್ ಕಂಪ್ಯಾರಿಸನ್ ಸೇಸ್ ಒನ್ ಥಿಂಗ್ ಈಸ್ ಅನದರ್ ಈಸ್ ಈಕ್ವಲ್ ಟು ಇದ್ದಂಗೆ, ಸಿಮಿಲರ್ ಅಂತ ಹೇಳ್ತಾ ಇರೋದಿಲ್ಲ. ನಾವು ಇದನ್ನು ಕನ್ನಡದಲ್ಲಿ ರೂಪಕಾಲಂಕಾರ ಅಂತ ಹೇಳ್ತೀವಿ. ಸಾಕಷ್ಟು ಕವಿಗಳು ಸಿಮಿಲಿಯಲ್ಲಿ, ಉಪಮಾಲಂಕಾರದಲ್ಲಿ ಸಾಕಷ್ಟು ಕವಿಗಳು ಫೇಮಸ್ ಇದ್ದರೆ ರೂಪಕಾಲಂಕಾರದಲ್ಲಿ ಸಾಕಷ್ಟು ಕವಿಗಳು ಫೇಮಸ್ ಇರ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಇವಳು ಹೇಳ್ತಾ ಇದ್ದಾಳೆ, ಈ ಜಗತ್ತು ಒಂದು ರಂಗಭೂಮಿ ಅಂತ. ನಾವು ಆಡ್ತಾ ಇರೋದೆಲ್ಲ ನಾಟಕ, ಈ ಜಗತ್ತು ಒಂದು ರಂಗಭೂಮಿ ಅಂತ ಹೇಳೋದನ್ನು ಇಲ್ಲಿ ನಾವು ನೋಡ್ಬೋದು. ದ ವರ್ಲ್ಡ್ ಈಸ್ ಅ ಸ್ಟೇಜ್ ಈಸ್ ದ ಮೆಟಫರ್. ಓಕೆ, ಮುಂದಿನ ಒಂದು ಫಿಗರ್ ಆಫ್ ಸ್ಪೀಚು ಪರ್ಸಾನಿಫಿಕೇಶನ್. ಇದನ್ನು ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು, ವ್ಯಕ್ತಿತ್ವೀಕರಣ ಅಂತ ಹೇಳ್ತೀವಿ. ಸೊ ವ್ಯಕ್ತಿತ್ವೀಕರಣ ಅಂತ ಏನು ಹೇಳ್ತೀವಿ ಆ ಫಿಗರ್ ಆಫ್ ಸ್ಪೀಚ್ ಆಗಿರುತ್ತೆ. ಇದು ಏನಪ್ಪ ಅಂತ ಕೇಳಿದ್ರೆ, ಒಂದು ಹ್ಯೂಮನ್ ಕ್ವಾಲಿಟೀಸನ್ನು ನಾನ್ ಹ್ಯೂಮನ್ ಥಿಂಗ್ಸಿಗೆ ಬರುವಂಥದ್ದು. ಸೇ ಫಾರ್ ಎಕ್ಸಾಂಪಲ್, ದ ವಿಂಡ್ ವಿಸ್ಪರ್ಡ್ ಸಾಫ್ಟ್ಲಿ. ಸೇ ಬಾಗಿಲು ವಿಂಡೋ ತೆಗೆದಿರೋದ್ರಿಂದ ವಿಂಡ್ ಒಳಗಡೆ ಬರ್ತಾ ಇದೆ, ಇವಳ ಕಿವಿಯಲ್ಲಿ ಏನೋ ಪಿಸುಮಾತು ಹೇಳ್ತಾ ಇದೆ ಅನ್ನುವಂಥದ್ದು. ಆದರೆ ವಿಂಡು ಮಾತಾಡೋದಿಲ್ವಲ್ಲ. ವಿಸ್ಪರಿಂಗ್ ಅನ್ನೋದು ಹ್ಯೂಮನ್ ಕ್ವಾಲಿಟಿ, ಮನುಷ್ಯರು ಮಾಡುವಂಥದ್ದು ವಿಸ್ಪರಿಂಗ್. ನಾನ್ ಹ್ಯೂಮನ್ ಥಿಂಗ್ ಯಾವುದು, ವಿಂಡ್. ಅದನ್ನು ನಾವು ಪರ್ಸಾನಿಫಿಕೇಶನ್ ಅಂತ ಕರಿತೀವಿ. ರೈಟ್, ಮುಂದಿನ ಒಂದು ಫಿಗರ್ ಆಫ್ ಸ್ಪೀಚು ಹೈಪರ್ಬೋಲ್ ಅಂತ. ಇದನ್ನು ನಾವು ಏನಂತ ಕರಿತೀವಿ, ಅತಿಶಯೋಕ್ತಿ. ಓಕೆ, ಅತಿಶಯೋಕ್ತಿ ಅಂತ ನಾವು ಇದನ್ನು ಹೇಳುವಂಥದ್ದು, ಎಕ್ಸಾಜರೇಷನ್ ಮಾಡಿ ಹೇಳುವಂಥದ್ದು. ಸೊ ಇವಾಗ ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಟೋಲ್ಡ್ ಯು 1,000,000 ಟೈಮ್ಸ್. ನಾನೊಂದು 1,00,000 ಸತಿ ಹೇಳಿದ್ದೀನಿ ನಿನಗೆ, ನಾನೊಂದು 1,000 ಸತಿ ಹೇಳಿದ್ದೀನಿ ನಿನಗೆ. ಅಥವಾ ಫಾರ್ ಎಕ್ಸಾಂಪಲ್, ಈ ಕವಿ ಅಥವಾ ಪೊಯಮ್ಸಲ್ಲಿ ಇದನ್ನು ನಾವು ರೆಗ್ಯುಲರ್ ಆಗಿ ನೋಡುವಂಥದ್ದು. ಸೇ ಫಾರ್ ಎಕ್ಸಾಂಪಲ್, ಪೂರ್ಣಚಂದ್ರ ರಜಾ ಹಾಕಿದ ನಿನ್ನಯ ಮೊಗವನ್ನು ಕಂಡತನ. ದಿಸ್ ಈಸ್ ಅನ್ ಹೈಪರ್ಬೋಲ್. ಅದು ಹೇಗೆ ರಜಾ ಹಾಕ್ತಾನೆ ಅಂತ ನೀವು ಕೇಳ್ಬೋದು. ಬಟ್ ಅದೇ ಪೊಯೆಟಿಕ್, ಅದನ್ನೇ ಪೊಯಮ್ಸ್ ಕ್ರಿಯೇಟ್ ಮಾಡುವಂಥದ್ದು. ಇದು ಅತಿಶಯೋಕ್ತಿ ಅಂತ ನಾವು ನೋಡುವಂಥದ್ದು. ಮುಂದಿನ ಒಂದು ಫಿಗರ್ ಆಫ್ ಸ್ಪೀಚು ಅನೋಮೆಟೋಪೊಯ್ಯಾ ಅಂತ. ಇದನ್ನು ಕನ್ನಡದಲ್ಲಿ ಧ್ವನಾನುಕರಣ ಅಂತ ಹೇಳ್ತೀವಿ. ಓಕೆ, ಧ್ವನಿಗೆ ರಿಲೇಟೆಡ್ ಆಗಿರುವಂಥದ್ದು. ವರ್ಡ್ಸ್ ದ್ಯಾಟ್ ಇಮಿಟೇಟ್ ಸೌಂಡ್. ಸೇ ಫಾರ್ ಎಕ್ಸಾಂಪಲ್, ಇವನು ಹೇಳ್ತಾ ಇದ್ದಾನೆ, ಡಮ್ ಬ್ಯಾಂಗ್ ಅಂತ ಒಂದು ಸೌಂಡ್ ಕೇಳಿಸ್ತು ಯಾವುದೋ, ಅಥವಾ ನಾವು ಎದೆ ದಡ 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 ಹೊಡಿತಾ ಇದೆ ಅಂತ ಹೇಳ್ತೀವಿ. ಅದನ್ನು ಧ್ವನಿಗೆ ರಿಲೇಟ್ ಮಾಡಿರುವಂಥದ್ದು, ಅದನ್ನು ಧ್ವನಾನುಕರಣ ಅಂತ ಹೇಳ್ತೀವಿ. ಮುಂದಿನ ಒಂದು ಫಿಗರ್ ಆಫ್ ಸ್ಪೀಚು ಆಲಿಟರೇಷನ್ ಅಂತ. ಆಲಿಟರೇಷನ್ ಅಂತ ಅಂದರೆ ಕನ್ನಡದಲ್ಲಿ ಅನುಪ್ರಾಸ ಅಂತ. ಅನುಪ್ರಾಸ ಅಂದರೆ
ಫಸ್ಟ್ ಲೆಟರ್ಸ್ ಆಫ್ ದ ವರ್ಡನ್ನು ರೆಪಿಟೇಟಿವ್ ಬಿಗಿನಿಂಗ್ ಸೌಂಡ್ಸ್ ಆಗಿ ಯೂಸ್ ಮಾಡುವಂಥದ್ದು. ಓಕೆ, ಸೊ ರೆಪಿಟೇಷನ್ ಆಫ್ ದ ಸೇಮ್ ಬಿಗಿನಿಂಗ್ ಸೌಂಡ್. ಪೀಟರ್ ಪೈಪರ್ ಪಿಕ್ಡ್ ಅ ಪೆಕ್ ಆಫ್ ಪಿಕಲ್ಡ್ ಪೆಪ್ಪರ್ಸ್. ಇದನ್ನು ನಾವೇನಂತೀವಿ? ಆಲಿಟರೇಷನ್. ಕನ್ನಡದಲ್ಲಿ ಏನಂತೀವಿ? ಅನುಪ್ರಾಸ ಅಂತ ಹೇಳ್ತೀವಿ. ಓಕೆ, ಸೊ ಇದು ಅಗೇನ್ ಪೊಯಮ್ಗಳಲ್ಲಿ, ಪೊಯಮಿನ ಸ್ಟಾರ್ಟಿಂಗ್ಗಳಲ್ಲಿ, ಸೇ ಫಾರ್ ಎಕ್ಸಾಂಪಲ್ ನೀವು ಹಾಡುಗಳೆಲ್ಲ ಕೇಳಿರ್ಬೋದು, ಸಾಕಷ್ಟು ಹಾಡುಗಳಲ್ಲಿ ಇದನ್ನು ಯೂಸ್ ಮಾಡಿದರೆ. ಕ ಇಂದ ಹಾಡನ್ನು ಸ್ಟಾರ್ಟ್ ಮಾಡಿ ಎಂಟೈರ್ ಹಾಡು ಕ ಅಲ್ಲೇ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಇದು ಅನುಪ್ರಾಸ. ರೈಟ್. ಮುಂದಿನ ಒಂದು ಪ್ರಶ್ನೆ, ಆಕ್ಸಿಮೊರಾನ್ ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಮೊರಾನ್ ಅಂದರೆ ವಿರೋಧಾಭಾಸ ಅಂತ ಏನು ಹೇಳ್ತೀವಿ ಅದು. ವಿರೋಧಾಭಾಸ ಅಂತ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಟು ಆಪೋಸಿಟ್ ವರ್ಡ್ಸು ಒಟ್ಟಿಗೆ ಯೂಸ್ ಮಾಡುವಂಥದ್ದು, ಟುಗೆದರ್ ಆಗಿ ಯೂಸ್ ಮಾಡುವಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಜಂಬೋ ಶ್ರಿಂಪ್. ಶ್ರಿಂಪ್ ಅನ್ನೋದೇ ಒಂದು ಚಿಕ್ಕ ಅನಿಮಲ್ಲು. ಜಂಬೋ ಶ್ರಿಂಪ್ ಅಂತ, ಜಂಬೋ ಅಂದರೆ ಯೂಶ್ವಲಿ ನಾವು ದೊಡ್ಡ ಅನಿಮಲ್ಸಿಗೆ ಯೂಸ್ ಮಾಡುವಂಥದ್ದು. ಓಕೆ, ಸೊ ವಿರೋಧಾಭಾಸ, ಸೇ ಹೀ ಈಸ್ ಲಿವಿಂಗ್ ಡೆಡ್, ಸತ್ತು ಬದುಕಿದಂಗೆ, ಈ ಥರದನ್ನು ಆಕ್ಸಿಮೊರಾನ್ ಅಂತೀವಿ. ದೆನ್ ಐರನಿ ಅಂತ ಇದೆ. ಐರನಿ ಅಂದರೆ ವಿಪರ್ಯಾಸ ಅಂತ. ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಫೈರ್ ಫೈಟರ್ ಇದ್ದಾರೆ, ಅವ್ರ ಮನೆಗೆ ಬೆಂಕಿ ಹತ್ತಿದರೆ ಅದೊಂಥರ ವಿಪರ್ಯಾಸ. ಓಕೆ, ಸೊ ವೆನ್ ದ ಆಪೋಸಿಟ್ಸ್ ಆಫ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಹ್ಯಾಪನ್. ಹೌದಾ? ಫೈರ್ ಫೈಟರ್ಸ್ ಹೌಸ್ ಬರ್ನ್ಸ್ ಡೌನ್. ನಾವೇನು ಅನ್ಕೊತೀವಿ? ಅವ್ರಿಗೆ ಎಲ್ಲ ಪ್ರಿಕಾಷನ್ಸ್ ಗೊತ್ತಿರುತ್ತೆ, ಹೆಂಗೆ ಏನು ತಗೊಳ್ಳೋದು ಅಂತ. ಸೊ ಇದನ್ನು ನಾವೇನಂತೀವಿ? ಐರನಿ ಅಂತ ಹೇಳ್ತೀವಿ. ಓಕೆ, ದೆನ್ ಅಪಾಸ್ಟ್ರಾಫ್. ಅಪಾಸ್ಟ್ರಾಫ್ ಅಂದರೆ ಬದುಕಿರದ, ಅಂದರೆ ನಾವೊಂದು ಊಹೆ ಮಾಡಿಕೊಂಡಂತಹ ಪರ್ಸನ್ ಆಬ್ಸೆಂಟ್ ಆಗಿರಬೇಕು ಅಥವಾ ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಆಗಿರಬೇಕು, ಅವರ ಜೊತೆ ಮಾತಾಡುವಂಥದ್ದು. ಸೇ ಫಾರ್ ಎಕ್ಸಾಂಪಲ್, ಓ ಸನ್ ವೈ ಡು ಯು ಹೈಡ್ ಟುಡೇ. ಓಕೆ, ಅಥವಾ ಓ ದೇವರೇ ನನಗೆ ಸಹಾಯ ಮಾಡು. ಆ ಪರ್ಸನಲ್ಲಿ ಇರೋದಿಲ್ಲ, ಆ ಆಬ್ಜೆಕ್ಟಲ್ಲಿ ಇರೋದಿಲ್ಲ, ಅಥವಾ ಆಬ್ಜೆಕ್ಟ್ ಜೊತೆ ಮಾತಾಡುವಂಥದ್ದನ್ನು ನಾವೇನಂತೀವಿ? ಅಪೋಸ್ಟ್ರೋಫ್ ಅಂತ ಕರಿತೀವಿ. ಇದು ನಾವು ರೆಗ್ಯುಲರ್ ಡೇ ಟು ಡೇ ಲೈಫಲ್ಲಿ ಯಾವಾಗಾದರೂ ಬೇಸತ್ತಾಗ, ಧೃತಿಗೆಟ್ಟಾಗ ಇದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥದ್ದು. ದೆನ್ ಬಂದ್ಬಿಟ್ಟು ಇಡಿಯಮ್, ನಾಣ್ಣುಡಿ ಅಂತ ಏನು ಹೇಳ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಯಾವುದು ಅದರ ಲಿಟರಲ್ ಮೀನಿಂಗನ್ನು ಹೇಳದೇ ಇರುವಂಥದ್ದು, ಆ ಲಿಟರಲ್ ಮೀನಿಂಗನ್ನು ಹೇಳದೇ ಇರೋದಕ್ಕೆ ಇಡಿಯಮ್ ಅಂತೀವಿ. ಬ್ರೇಕ್ ಎ ಲೆಗ್ ಮೀನಿಂಗ್ ಗುಡ್ ಲಕ್. ಓಕೆ, ಟೇಕ್ ಅ ಶಾಟ್ ಅಥವಾ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್, ಇದನ್ನೆಲ್ಲ ನಾವೇನಂತೀವಿ? ಇಡಿಯಮ್ ಅಂತ. ಒನ್ಸ್ ಇನ್ ಬ್ಲೂ ಮೂನ್. ಕನ್ನಡದಲ್ಲಿ ಫಾರ್ ಎಕ್ಸಾಂಪಲ್ ಕೈ ಕಟ್ಟಿ ಕೂತ್ಕೊಂಡ್ರು ಅಂದರೆ ಏನು? ನಿಜ ಹಿಂಗೆ ಕೈ ಕಟ್ಟಿ ಕೂತ್ಕೊಳ್ಳೋದಲ್ಲ. ಇಟ್ ಮೀನ್ಸ್ ದ್ಯಾಟ್ ಅವ್ರು ಏನೂ ಆ್ಯಕ್ಷನನ್ನು ತಗೊಳ್ಳಿಲ್ಲ ಅಂತ ಹೇಳುವಂಥದ್ದು. ಓಕೆ, ಇದನ್ನು ನಾಣ್ಣುಡಿ ಅಂತ ಹೇಳ್ತೀವಿ. ಸೊ ಇದಷ್ಟು ಎಲ್ಲ ಫಿಗರ್ಸ್ ಆಫ್ ಸ್ಪೀಚ್ ರಿಲೇಟೆಡ್ ಆದಂತಹ ಕ್ಲಾಸ್ ಆಗಿರುತ್ತೆ. ಈಗ ಕೆಲವಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ. ಸೊ ಮೊದಲನೆಯ ಪ್ರಶ್ನೆ, ರಿವರ್ ಆಫ್ ಬ್ಲಡ್ ಅಂದರೆ ಅತಿಶಯೋಕ್ತಿ. ಇದು ಬ್ಲಡ್ಡಿನ ರಿವರ್ ಹೇಗೆ ಹರಿಯೋಕ್ಕೆ ಸಾಧ್ಯ? ವಿ ಬಿಯರ್ ಹರ್ ಅಲಾಂಗ್ ಲೈಕ್ ಅ ಪರ್ಲ್ ಆನ್ ಅ ಸ್ಟ್ರಿಂಗ್. ಲೈಕ್ ಬಂದ ತಕ್ಷಣ ಒಂದೇ ಒಂದು ಬರಬೇಕು ನಮಗೆ, ಸಿಮಿಲಿ ಅನ್ನೋದು ಬರಬೇಕು. ಸೊ ಸಿಮಿಲಿ ಈಸ್ ಆಪ್ಷನ್ 4. ಬಿ ಆಪ್ಷನ್ 4 ಆಗಿರುತ್ತೆ. ದ ವೇವ್ಸ್ ಬಿಸೈಡ್ ದೆಮ್ ಡಾನ್ಸ್. ವೇವ್ಸ್ ಡಾನ್ಸ್ ಮಾಡೋದನ್ನು ನಾವೇನೇಂತೀವಿ? ಪರ್ಸಾನಿಫಿಕೇಷನ್ನಿಗೆ ನೋಡ್ತೀವಿ. ಹೌದಾ? ವೇವ್ಸು ಪರ್ಸಾನಿಫಿಕೇಷನ್ನಿಗೆ ನೋಡ್ತೀವಿ. ಶೀ ಸೆಲ್ಸ್ ಆನ್ ದ ಸೀ ಶೋರ್ ಅಂತ ಅಂದರೆ ಅದು ನಮಗೆ ಶೀ ಸೆಲ್ಸ್ ಆನ್ ದ ಸೀ ಶೋರ್ ಯಾವುದಾಗತ್ತೆ? ಆಲಿಟರೇಷನ್ ಆಗುತ್ತೆ, ಅನುಪ್ರಾಸ ಆಗುತ್ತೆ. ಲಿವಿಂಗ್ ಡೆಡ್ಡು ಪ್ಯಾರಾಡಾಕ್ಸು, ವಿರೋಧಾಭಾಸ ಅಂತ ಏನು ಹೇಳ್ತೀವಿ, ಆಕ್ಸಿಮೊರಾನ್ ಆರ್ ಪ್ಯಾರಾಡಾಕ್ಸ್. ಆ್ಯಂಡ್ ದೆನ್ ರಿವರ್ ಆಫ್ ಬ್ಲಡ್ ಬಂದುಬಿಟ್ಟು ಹೈಪರ್ಬೋಲ್ ಆಗುತ್ತೆ. ರೈಟ್, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.